ಪರ್ಫೆಕ್ಟ್ ಸಿನಿಮ್ಯಾಟಿಕ್ ಯೂನಿವರ್ಸ್. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಮೂವಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ, ಈ ಮೂವಿ ಹೇಗಿದೆ, ಈ ಮೂವಿ ಏನು ಅನ್ನೋದ್ರ ಬಗ್ಗೆ ಹೇಳಲ್ಲ. ಜಸ್ಟ್ ಈ ಮೂವಿಲಿ ಟೆಕ್ನಿಕಲಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ನಮ್ಮವ್ರನ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಬೇರೆಯವರು, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದ ಅನ್ಕೊಂಡಿದೀನಿ. ಒಂದಷ್ಟು ನಾಲೆಜ್ ಬೆಳೆಸ್ಕೊಳ್ಳಿ. ಮೂವಿ ಜಸ್ಟ್ ಬಿಸ್ನೆಸ್ ಆಗಿರ್ಲಿ, ಎಂಟರ್ಟೈನ್ಮೆಂಟ್ ದಾಟಿ ಬೇರೆ ವಿಷಯ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೂಲಿ ಮೂವಿ ರಿವ್ಯೂ. ಈ ಮೂವಿಲಿ ಕ್ಯಾರೆಕ್ಟರೈಸೇಷನ್ ರಜನಿಕಾಂತ್, ರಚಿತಾರಾಮ್, ಉಪೇಂದ್ರ, ಅಮೀರ್ ಖಾನ್, ನಾಗಾರ್ಜುನ್, ಶೋಭಿನ್ ಶಹರ್ ಮತ್ತೆ ಶ್ರುತಿ ಹಾಸನ್, ಸತ್ಯರಾಜ್, ಇಷ್ಟು ಜನ ಇದ್ದಾರೆ. ಇಷ್ಟು ಜನನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಒಂದು ಡೌಟ್ ಇತ್ತು. ಅವ್ರನ್ನೆಲ್ಲ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಲೋಕೇಶ್ ಕನಗರಾಜ್. ಮತ್ತೆ ಸ್ಟೋರಿ ವೈಸ್ ಕಮ್ಮಿ ಆಗಿದ್ಯಾ? ಚೆನ್ನಾಗೇ ಇದೆ. ಸ್ಟೋರಿ ವೈಸ್ ಅಲ್ಲಿ ಇಲ್ಲಿ ಹಿಂದೆ ಮುಂದೆ ಅಂತ ಹೇಳೋದಕ್ಕಂತ ಏನಿಲ್ಲ. ನಾರ್ಮಲ್ ಯೂಶುವಲ್ ಫ್ರೆಂಡ್ ನ ಸಾಯಿಸಿರ್ತಾರೆ, ಆ ಫ್ರೆಂಡ್ ಸಾಯಿಸಿರೋರ್ನ ಕಂಡುಹಿಡಿಬೇಕು ಯಾಕೆ ಏನು ಎತ್ತ, ಆಯ್ತಾ ಅಷ್ಟೇ. ಅದಾದ್ಮೇಲೆ ಏನಾಗುತ್ತೆ ಮೂವಿ ನೋಡಿ ಗೊತ್ತಾಗುತ್ತೆ. ಕ್ಯಾಮಿಯೋಸ್ ಗಳು ಅಂಡ್ ಕ್ಯಾರೆಕ್ಟರ್ಸ್ ಗಳು ಎಲ್ಲ ತುಂಬಾ ಚೆನ್ನಾಗಿದೆ. ಮೇನ್ ಆಗಿ ಉಪೇಂದ್ರ ಅವರು ಎಂಟ್ರಿ ಆಗಿರ್ಲಿ, ಮತ್ತೆ ರಚಿತಾರಾಮ್ ಅವ್ರ ಕ್ಯಾರೆಕ್ಟರ್ ಸೀರಿಯಸ್ಲಿ ಅನ್ಎಕ್ಸ್ಪೆಕ್ಟೆಡ್, ಅಷ್ಟು ಚೆನ್ನಾಗಿತ್ತು. ಉಪೇಂದ್ರ ಅವ್ರದೇ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಆದ್ರೆ ಇಷ್ಟು ನಟೋರಿಯಸ್ ಆಗಿ ತೋರಿಸಿದ್ದಾರೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರಚಿತಾರಾಮ್ ಅವ್ರನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಬಟ್ ಅದೇ ಇವ್ರಿಗೆ ಈ ತರ ಒಂದು ಕ್ಯಾರೆಕ್ಟರ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಸೊ ಇವ್ರಿಬ್ರಿಗೋಸ್ಕರನೇ ಹೋಗಿ ನೋಡ್ಬೋದು ಮೂವಿನ. ಮೋರ್ ಓವರ್ ಫಸ್ಟ್ ಹಾಫ್ ತುಂಬಾ ಸ್ಲೋ ಇದೆ ಅಂತ ಹೇಳಿದ್ರು. ಕೇರೆ ಮಾಡಕ್ ಹೋಗ್ಬೇಡಿ. ಸಿನಿಮಾನ ಲವ್ ಮಾಡ್ತೀರಾ, ಸಿನಿಮಾ ಇಷ್ಟ, ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ಹೋಗ್ತೀರಾ, ಹೊರಗಡೆ ಬರ್ಬೇಕಾದ್ರೆ ಸ್ವಲ್ಪ ಪೀಸ್ಫುಲ್ ಆಗಿ ಬರ್ಬೇಕು ಅಂದ್ರೆ ಖಂಡಿತ ಹೋಗಿ ನೋಡಬಹುದು. ಪರ್ಫೆಕ್ಟ್ ಸಿನಿಮ್ಯಾಟಿಕ್ ಯೂನಿವರ್ಸ್. ಕ್ವಿಂಟಿನ್ ಟೊರಾಂಟಿನೋ, ಮಿಶ್ಕಿನ್, ಡೈರೆಕ್ಟರ್ ಬಾಲಾ ಅವ್ರ ಮೂವೀಸ್ ಅಲ್ಲಿ ಇರೋ ರೆಫರೆನ್ಸ್ ಗಳನ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಜಾಂಗೋದಲ್ಲಿ ಕ್ವಿಂಟಿನ್ ಟೊರಾಂಟಿನೋ ಒಂದು ಝೂಮ್ ಎಫೆಕ್ಟ್ ಯೂಸ್ ಮಾಡಿರ್ತಾರೆ, ಸಖತ್ತಾಗಿರುತ್ತೆ. ರಜನಿಕಾಂತ್ ಅವ್ರಿಗೆ, ನಾಗಾರ್ಜುನ್ ಅವ್ರಿಗೆ ಯೂಸ್ ಮಾಡಿರ್ತಾರೆ. ಟಾಪ್ ನಾಚ್ ಡಾಲಿ ಝೂಮ್ ಎಫೆಕ್ಟ್ ಸೂಪರ್. FPV ಶಾರ್ಟ್ಸ್, ಉಪೇಂದ್ರ ಅವ್ರು ಬರ್ಬೇಕಾದ್ರೆ ಆಗಿರ್ಲಿ, ರಜನಿಕಾಂತ್ ಅವ್ರ ಫೈಟ್ ನಡಿಬೇಕಾದ್ರೆ ಆಗಿರ್ಲಿ, FPV ಶಾರ್ಟ್ಸ್. ನೀನ್ ನಾರ್ಮಲ್ ಆಗಿ ಜಗಳ ಆಡೋದನ್ನ ಯಾಕೆ ನೋಡ್ತೀಯಾ, ಈ ತರ ತೋರಿಸ್ತೀನಿ ಅಂತ ತೋರಿಸಿರ್ತಾರೆ, ಸಖತ್ತಾಗಿರುತ್ತೆ. ಮೋಕೋ ಬೋಟ್ ಶಾರ್ಟ್ಸ್ ಅಲ್ಟಿಮೇಟ್ ಆಗಿದೆ. ಎಲ್ಲಾ ಕಡೆ ಸ್ಟಫ್ ಮಾಡಿದೆ, ಯಾವ ಕಡೆ ಬೇಕು ಈ ಕಡೆ ಯೂಸ್ ಮಾಡಿದ್ರೆ ತಲೆವರೆಗೆ ಸಖತ್ತಾಗಿ ಕಾಣಿಸುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಯೂಸ್ ಮಾಡಿದ್ದಾರೆ. ಇನ್ನೇನ್ ಬೇಕು ಸ್ಟೋರಿ ವೈಸ್. ಓನಾಯಿ ಮಾಟುಕುಟಿಯುಮ್ ಅಂತ ಒಂದು ಮೂವಿ ಐತೆ. ಆ ಮೂವಿಲಿ ಒಂದು ಸೀನ್ ಅಲ್ಲಿ ಫ್ಲಾಶ್ ಬ್ಯಾಕ್ ನ ಎಕ್ಸ್ಪ್ಲೈನ್ ಮಾಡಲ್ಲ, ವಿಜುವಲ್ ಆಗಿ ತೋರಿಸಲ್ಲ, ಎಕ್ಸ್ಪ್ಲೈನ್ ಮಾಡ್ತಾರೆ ಸಿಂಗಲ್ ಶಾಟ್ ಅಲ್ಲಿ. ಸೊ ಆ ಸಿಂಗಲ್ ಶಾಟ್ ನನ್ನ ಫೇವರೇಟ್ ಶಾಟ್. ಆ ಮೂವಿನೇ ಮಿಶ್ಕಿನ್ ಅವ್ರದ್ದು ನನಗೆ ಫೇವರೇಟ್ ಮೂವಿ, ಅಷ್ಟಿಷ್ಟ ನನಗೆ. ಈಗಲೂ ಲೆಟರ್ ಬಾಕ್ಸ್ ಅಲ್ಲಿ ಹೋಗಿ ನೋಡಿ, ಆ ಮೂವಿ ಫಸ್ಟ್ ಅಲ್ಲಿ ಇಟ್ಟಿರ್ತೀನಿ ನಾನು. ಸೊ ಅಷ್ಟು ಫೇವರೇಟ್ ಮೂವಿ ಬಿಕಾಸ್ ಆಫ್ ಆ ಒಂದು ಸಿಂಗಲ್ ಶಾಟ್ ಗೆ. ಸೊ ಆ ಸಿಂಗಲ್ ಶಾಟ್ ನ ರಜನಿಕಾಂತ್ ಅವರು ಸಿಂಗಲ್ ಶಾಟ್ ಅಲ್ಲಿ ಫ್ಲಾಶ್ ಬ್ಯಾಕ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇನ್ನೇನ್ ಬೇಕು. ಎಷ್ಟು ಜನ ಫ್ಲಾಶ್ ಬ್ಯಾಕ್ ಅಂದಿದ ತಕ್ಷಣ ಫ್ಲಾಶ್ ಬ್ಯಾಕ್ ಅಲ್ಲಿ ಹೀರೋಯಿನ್ ಇರ್ತಾಳೆ, ಡ್ಯೂಯೆಟ್ ಆಡ್ತಾರೆ, ಏನೇನೋ ಬರುತ್ತೆ, ಹಾಗೆ ಹೀಗೆ ಅನ್ನೋದನ್ನ ಹೋಗ್ತಾರೆ. ಬೇಡಪ್ಪ, ಈಸಿಯಾಗಿ ಅರ್ಥ ಮಾಡ್ಕೋ. ಫ್ಲಾಶ್ ಬ್ಯಾಕ್ ಇಷ್ಟೇನೆ, ಕ್ಲೀನ್ ಆಗಿ ಎತ್ಕೊ ಬಂದ್ ಸರ್ವ್ ಮಾಡಿದ್ದಾರೆ. ಇನ್ನೇನ್ ಬೇಕು. ಹೀರೋಯಿನ್ ಯಾರು, ಒಂದೇ ಒಂದು ಫೋಟೋದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಮುಗೀತು. ಲೋಕೇಶ್ ಕನಗರಾಜ್ ಡೈರೆಕ್ಟೆಡ್ ಬೈ ಮೂವಿ. ಪರ್ಫೆಕ್ಟ್ ಮಿಕ್ಸ್. ಮೂವಿನ ಪೀಸ್ಫುಲ್ ಆಗಿ ನಿಮ್ದಿಯಾಗಿ ಕುತ್ಕೊಂಡು ನೋಡಿ, ಎಲ್ಲಾ ಟೆನ್ಷನ್ ಮರೀರಿ, ಕೂತ್ಕೊಂಡು ಎಲ್ಲಾ ಹೀರೋಗಳನ್ನ ನೀವು ಎಷ್ಟೋ ವರ್ಷ ಆಗಿರುತ್ತೆ ನೋಡಿ ಕೂತ್ಕೊಳ್ಳಿ. ಓ, ಈ ತೆಲುಗುಲಿ ಈ ತರ ಹೀರೋ ಇದಾರ, ಶೋಭಿನ್ ಶಹರ್ ಮಲಯಾಳಂ ಈ ತರ ಹೀರೋ ಇದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಉಪೇಂದ್ರ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ವರ್ಷ ಆಗಿತ್ತು ಉಪೇಂದ್ರ ಅವ್ರನ್ನ ನೋಡಿ. ರಜನಿಕಾಂತ್ ಅವರು ಎಷ್ಟು ವಯಸ್ಸಾಗಿದ್ರು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ನಿಮ್ದಿಯಿಂದ ನೋಡ್ಕೊಂಡು ಪೀಸ್ಫುಲ್ ಆಗಿ ಹೊರಗಡೆ ಬನ್ನಿ.